ನಮಸ್ಕಾರ, ನಾನಿವತ್ತು ಹೊರಡ್ತಿರೋದು ಬೆಂಗಳೂರಿನಿಂದ ಮಂತ್ರಾಲಯ ಕಡೆಗೆ. ವರ್ಷಕ್ಕೊಂದು 4-5 ಬಾರಿ ಹೋಗ್ತಾ ಇರ್ತೀನಿ. ಪ್ರತಿ ಸಲ ಸೋಲೋ ರೈಡ್ ಹೋಗುವಾಗಲೂ ಈ ಸಾಂಗನ್ನು ನಾನು ಕೇಳ್ತೀನಿ. ತುಂಬ ಪವರ್ಫುಲ್ ಸಾಂಗ್ ಇದು. ಬೋಲೆ ಚರ್ನಿಯ ಆರಾಧನಾ ಸಾಂಗು ತುಂಬ ಪವರ್ಫುಲ್ ಸಾಂಗ್ ಆಗಿದೆ. ಪ್ರತಿ ಸಲ ಹೋಗುವಾಗಲೂ ನಾನು ಕೇಳ್ತಾ ಹೋಗ್ತೀನಿ. ಸೂರ್ಯಗೂ ಒಂದು ಗುಡ್ ಮಾರ್ನಿಂಗ್ ಹೇಳ್ತಾ ಹಾಗೆ ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆ. ಈ ಫೋಟೋಸು ವೀಡಿಯೋಸು ತಗೊಳ್ಳೋದ್ರಿಂದ ತುಂಬ ಲೇಟ್ ಆಗಿತ್ತು. ಅದಕ್ಕೆ ತುಂಬ ಗಾಡಿನ ರುಬ್ಸ್ತಾ ಬಂದೆ. 142 ತನಕ ಟಚ್ ಮಾಡ್ತಾ ಹೋದೆ. ಯಾಕಂತ ಹೇಳಿದ್ರೆ ಮಾರ್ನಿಂಗಿಂದ ಫುಲ್ ಫಾಸ್ಟಿಂಗು, 5 hours 6 hours. ಸೊ ಮಂತ್ರಾಲಯಕ್ಕೆ ಬಂದೇ ಬಿಟ್ಟೆ. ರಾಯರ ದರ್ಶನ ತುಂಬ ಖುಷಿ ಆಗ್ತಾ ಇದೆ. ಏನು ಈ ಹಸಿವು ಗಿಸಿವು ಏನಿತ್ತಲ್ಲ, ಎಲ್ಲ ಆಯಾಸೆಗೆ ಎಲ್ಲ ಮರ್ತೇ ಹೋಗ್ಬಿಡ್ತು. ಫೈನಲಿ ಮಂತ್ರಾಲಯ. ಓಕೆ, 403 kilometers, 5 hours 23 minutes, 73 ಮ್ಯಾಕ್ಸ್ ಸ್ಪೀಡು. ಹಾಗೆ ಒಂದೆರಡು ಫೋಟೋ ತೆಗೆಸ್ಕೊಂಡು ಅಲ್ಲಿದ್ದವ್ರ ಹತ್ರ ಎಲ್ಲ ಫೋಟೋ ತೆಗೆಸ್ಕೊಂಡು ಹಾಗೆ ಮನೆ ಕಡೆ ಹೊರಡುವ ಅಂತ ಪ್ಲ್ಯಾನ್ ಹಾಕಿದೆ. ತಿರ್ಗಾ ಬ್ಯಾಕ್ ಪ್ಯಾಕಿಂಗ್ ಮಾಡಿ ಎಲ್ಲ ರೆಡಿ ಮಾಡಿ ಗೇರ್ ಸಹ ಹಾಕೊಂಡು ಮತ್ತೆ ಗಾಡಿನ ಮತ್ತೆ ಚಚ್ಚಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಲೇಟ್ ಆಗ್ತಾ ಇದೆ, ಮಳೆ ಬೇರೆ ಬರೋ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ಮತ್ತೆ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಆಗಿ ಸನ್ರೈಸ್ ನೋಡ್ದೋ, ಈಗ ಸನ್ಸೆಟ್ನ ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಫೈನಲಿ ಮಳೆ ಬಂದೇ ಬಿಡ್ತು. 2 hour ಡೀಲೇ ಆಯಿತು. ಗಾಡಿನ ಸೈಡ್ ಹಾಕ್ಬಿಟ್ಟು ಹಾಗೆ ಕೂತ್ಕೊಂಡೆ, ಮಳೇಲಿ ಹೊಡಿಯೋಕ್ಕಾಗಲ್ಲ ಅಂತ. ಅಂತೂ ಇಂತೂ ಮಳೆ ನಿಂತೇ ಬಿಡ್ತು. ಹಾಗೆ ಮತ್ತೆ ಗಾಡಿನ ರುಬ್ಸ್ಕೊಂಡು ಬಂದೆ. ಬರುವಷ್ಟರಲ್ಲಿ ಟೈಮ್ ಆಗೋಗಿತ್ತು. ರೀಚ್ ಆಗೋಕ್ಕೆ 12 ಗಂಟೆ ಆಯಿತು. ಇಲ್ಲಿಗೆ ಬೆಂಗಳೂರು ಮತ್ತು ಮಂತ್ರಾಲಯದ ಟ್ರಿಪ್ ಮುಕ್ತಾಯವಾಗಿದೆ. ರೈಡೆಲ್ಲ ಮುಗಿದ್ಬಿಟ್ಟು ಚೆಕ್ ಮಾಡುವ ಅಂತ ಹೇಳಿದ್ರೆ ಟ್ರಿಪ್ 2ದಲ್ಲಿ ಎಷ್ಟಾಗಿದೆ ಅಂದರೆ 845 kilometers ಆಗಿದೆ. ಒನ್ ಡೇಯಲ್ಲಿ ಹೊಡೆದಿರೋದು 845 kilometers ಹೊಡೆದಿರೋದು. ಇಲ್ಲಿಗೆ ರೈಡ್ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನನ್ನು ಒತ್ತಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗೋಣ.